ನಿಮಗೆ ಇದನ್ನು ವಶಕ್ಕೆ ತಗೊಳ್ಳೋಕೆ ಏನು ಸರ್ಕಾರದ ಅಪ್ಪನ ಸೊತ್ತಾಯಿತು. ಇನ್ನೂ ನಮ್ಮ ರೈತರಿಗೆ ನೀವು ಪರಿಹಾರಾರ್ಥವಾಗಿ ಕೊಡಬೇಕಾದಂತಹ ಪರಿಹಾರನೇ ಕೊಡಲಿಲ್ಲ. ಹೇಗೆ ನಿಮ್ದಾಗುತ್ತೆ? ಇವತ್ತು ಖಾಸಗಿ ಕಂಪನಿಯೊಂದಕ್ಕೆ ನೀವು ಕೊಟ್ಟಂತ ಭೂಮಿನಲ್ಲಿ ನೀವು ಎಲ್ಲ ರೀತಿಯ ನೋಡಿ, ಇದನ್ನ ನಮ್ಗೆ ಆತಂಕ ಇರೋದಿಲ್ಲ. ಇನ್ನೂ ಮೀನಾಮೇಷ ಏನಂತ ಇದೆ, ವಿಡಿಯೋ ಚೀಫ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳ್ತಾರೆ ನೋಡೋಣ ಮುಖ್ಯಮಂತ್ರಿಗಳು ಸಭೆ ಕರೆಯೋಣ, ಅದು ಬರೀ ಕಥೆ ಹೇಳ್ತಾರೆ. ರೈತರು ಇವತ್ತು ಅಕ್ಷರಶಃ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಯಿಂದ ವಿಷ ಕುಡಿದು 2,000 ಕುಟುಂಬಗಳು ಕಡಿಮೆ ಏನಲ್ಲ. ಮೊನ್ನೆ ಮಾತಾಡ್ತಾರೆ, ಯಾವತ್ತು ಎಲ್ಲೋ ಯಾವುದೋ ಒಂದು 3 ಎಕರೆ 16 ಕೋಟಿಗೆ ಮೈಸೂರು ಮೂಡಾದಲ್ಲಿ 3 ಎಕರೆ 16 ಕೋಟಿಗೆ 62 ಕೋಟಿ ಕೇಳ್ತಾರೆ ಮುಖ್ಯಮಂತ್ರಿಗಳು. ಆದ್ರೆ ನೈಸ್ ರಸ್ತೆಯಲ್ಲಿ 2,000 ಕುಟುಂಬ ಇವತ್ತು ಅಕ್ಷರಶಃ ಬೀದಿ ನಿಂತಿದಾವಲ್ಲ, ಇವ್ರಿಗೆ ಎಷ್ಟು ಕೋಟಿ ಕೊಡ್ಬೇಕು ಇವರು? ಇದು ಯಾವುದೂ ಕೊಡ್ದೇನೆ ಇವತ್ತು ಅಷ್ಟೋ ಇಷ್ಟು ಕಂಪ್ನಿಯವರು ನಮ್ಮ ಹೋರಾಟಕ್ಕೆ ಮಾಡಿದ್ರು. ನಾವು ಬಾಯಿಗೆ ಬಂದಂಗೆಲ್ಲ ಅಂದಿದ್ದೀವಿ, ಹೋರಾಟಗಾರರು ಇಷ್ಟೆಲ್ಲದರ ಮಾಡಿದ್ರು ನಾನು ಕೊಡಗಿಸಿದ್ದ ಇದ್ದೀನಿ ಅಂತ ಅವ್ರು ಮಾಡಿಕೊಂಡು ರೆಡಿಮೇಡ್ ನಿಂತಿದ್ದಾರೆ. ಕೊಡಿ ಇಟ್ಕೊಡಿ ಲೇಔಟ್ ಸೈಟ್ ಮಾಡ್ಕೊಂಡು ಕೊಡುತ್ತಿದ್ದ ಇದ್ರೆ ಸರ್ಕಾರ ಲಂಚಕ್ಕೋ ಇನ್ನೊಂದು ಏನೋ ಗೊತ್ತಿಲ್ಲ, ರೈತರ ಸಮಾಧಿ ಮೇಲೆ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಅವ್ರು ಮಾಡ್ಕೊಂಡಿರ್ತಕ್ಕಂಥ ಇದರಲ್ಲೂ ಕೂಡ ಸೈಟ್ ಕೊಡದೆ ಕುಂತಿದ್ದಾರೆ. ಇವತ್ತು ನಮ್ಮ ಆಕ್ರೋಶ ಇಷ್ಟೇ. ಮೊದಲು ರೈತರು 2,000 ರೈತ ಕುಟುಂಬಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಇದ್ದಾವೆ, ಅವನ್ನ ರಕ್ಷಣೆ ಮಾಡಿದ್ಮೇಲೆ ನೀವು ಆಮೇಲೆ ಈ ಮಾತುಗಳನ್ನಾಡಿ ಏನು ನೈಸ್ ಕಂಪ್ನಿ ಇದು ನೈಸ್ ರಸ್ತೆಯನ್ನು ವಶಕ್ಕೆ ತಗೊಳ್ಕೊಂಡು. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ 20 ವರ್ಷ ಆಗಿದೆ ಸ್ನೇಹಿತರೆ, ಇವತ್ತು ಕೂಡ ರೈತರು ತುಂಬಾ ತಬ್ಲಿಗಳಾಗಿದ್ದಾರೆ. ಮಾನ್ಯ ರೇಣುಕಾ ಪ್ರಸಾದ್ ಅಂತೇಳಿ ನೈಸ್ ರಸ್ತೆ ಇದಿಲ್ಲ